ಜಾಬ್ನಲ್ಲಿದ್ದ ಪತ್ನಿ ಹತ್ತಿರ ಸೇರಿಸಲಿಲ್ಲ. ಅದಕ್ಕೆ ಅತ್ತೆ ಮೇಲೆ ಪ್ರೀತಿ ಬೆಳೆಸಿಕೊಂಡ ಮನೆ ಅಳಿಯ. ಇವನು ದೀಪೇಶ್ ಮಲಗಿರುವ ತನ್ನ ಪತ್ನಿ ವಿಶಾಖಳನ್ನು ಸವರಿ ಎದ್ದೇಳಿಸಲು ಪ್ರಯತ್ನ ಪಡುತ್ತಾನೆ. ಆದರೆ ವಿಶಾಖ, ನೀನು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ, ನಾನು ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು ಎಂದು ಹೇಳುತ್ತಾಳೆ. ಆಗ ದೀಪೇಶ್, ನಾವು ತುಂಬ ದಿನಗಳಿಂದ ರೊಮ್ಯಾನ್ಸ್ ಮಾಡಿಲ್ಲ, ನಾವಿಬ್ಬರು ಗಂಡ ಹೆಂಡತಿಯರು ಅಲ್ಲವೇ ಎಂದು ಕೇಳುತ್ತಾನೆ. ಆಗ ವಿಶಾಖ, ನೀನಂತೂ ಯಾವ ಕೆಲಸ ಕೂಡ ಮಾಡುವುದಿಲ್ಲ, ಮನೆಯಲ್ಲಿಯೇ ವೇಸ್ಟ್ ಬಾಡಿ ಅಂತೆ ಇದ್ದೀಯ. ಆದರೆ ನನಗೆ ಜಾಬ್ ಇದೆ, ಬೆಳಗ್ಗೆ ನನಗೆ ಎಚ್ಚರವಾಗಬೇಕು, ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡದೆ ಮಲಗು ಎಂದು ವಾಪಸ್ ಬೈಯುತ್ತಾಳೆ. ಅದನ್ನು ವಿಶಾಖಳ ಚಿಕ್ಕಮ್ಮ ರೋಮಾ ಕೇಳಿಸಿಕೊಳ್ಳುತ್ತಾಳೆ. ನಂತರ ಬೈಸಿಕೊಂಡ ದೀಪೇಶ್ ಹೊರಗೆ ಬಂದು ನೀರು ಕುಡಿಯಲು ಬರುತ್ತಾನೆ. ಅದೇ ಸಮಯಕ್ಕೆ ರೋಮಾಳ ರೂಮಿನಿಂದ ಸಂವೇದನಾಶೀಲ ಶಬ್ದಗಳು ಬರುತ್ತಾ ಇರುತ್ತವೆ. ಆಕೆ ತನ್ನ ಕಾಲುಗಳಿಗೆ ಮಸಾಜ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಆಗ ಅಲ್ಲಿಗೆ ಬಂದು ದೀಪೇಶ್ ಆಕೆಯ ಸೌಂದರ್ಯವನ್ನು ನೋಡುತ್ತಾನೆ. ಆಗ ದೀಪೇಶ್ ಸಾರಿ ಅತ್ತೆ ಎಂದು ಹೊರಡುತ್ತಾ ಇರುತ್ತಾನೆ. ಆಗ ರೋಮಾ, ನೀನು ನನ್ನ ರೂಮಿಗೆ ಮಧ್ಯರಾತ್ರಿ ಬಂದಿದ್ದನ್ನು ಯಾರಿಗೂ ಹೇಳಬಾರದು, ಎಂದರೆ ನೀನು ಇಡೀ ರಾತ್ರಿ ನನ್ನ ರೂಮಿನಲ್ಲಿ ಉಳಿದುಕೊಳ್ಳಬೇಕು ಎಂದು ಹೇಳಿ ತನ್ನ ರೂಮನ್ನು ಲಾಕ್ ಮಾಡುತ್ತಾಳೆ. ನಿನ್ನ ಹೆಂಡತಿ ಬೆಳಗ್ಗೆ 7 ಗಂಟೆಯ ತನಕ ಎಚ್ಚರ ಆಗುವುದಿಲ್ಲ. ಜೊತೆಗೆ ನಿನ್ನ ಅತ್ತೆ, ಅಂದರೆ ನನ್ನ ಅಕ್ಕ, ಊರಿಗೆ ಹೋಗಿದ್ದಾಳೆ. ಈಗ ನಮ್ಮಿಬ್ಬರನ್ನು ಯಾರೂ ಡಿಸ್ಟರ್ಬ್ ಮಾಡುವುದಿಲ್ಲ. ಈಗ ನೀನು ನನಗೆ ಸ್ವಲ್ಪ ಮಾಲಿಶ್ ಮಾಡು ಎಂದು ಹೇಳುತ್ತಾಳೆ. ನಂತರ ದೀಪೇಶ್ ಆಕೆಯ ಕಾಲುಗಳಿಗೆ ಮಾಲಿಶ್ ಶುರು ಮಾಡುತ್ತಾನೆ. ಇದರಿಂದ ರೋಮಾ ಮಜಾ ತೆಗೆದುಕೊಳ್ಳಲು ಶುರು ಮಾಡುತ್ತಾಳೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ವಿಶಾಖಳ ತಾಯಿ ಸಾವಿತ್ರಿ ವಿಧವೆ ಆಗಿರುತ್ತಾಳೆ. ತಂಗಿ ರೋಮಾಳ ಗಂಡ ಬೇರೆ ನಗರದಲ್ಲಿ ಕೆಲಸ ಮಾಡುವುದರಿಂದ ಆಕೆ ಸಾವಿತ್ರಿಯ ಮನೆಯಲ್ಲೇ ಉಳಿದುಕೊಂಡಿರುತ್ತಾಳೆ. ಆಗ ಅದೇ ಸಮಯಕ್ಕೆ ವಿಶಾಖ ಹಾಗೂ ದೀಪೇಶ್ ಅಲ್ಲಿಗೆ ಬರುತ್ತಾರೆ. ಆಗ ವಿಶಾಖ, ನನಗೆ ಈ ಊರಿನಲ್ಲೇ ಪೋಸ್ಟಿಂಗ್ ಆಗಿದೆ, ಮನೆ ಸಿಗುವವರೆಗೂ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ. ಆಗ ರೋಮಾ, ನಿಮ್ಮ ಚಿಕ್ಕಪ್ಪ ತಿಂಗಳಲ್ಲಿ 25 ದಿನ ಹೊರಗಡೆಯೇ ಇರುತ್ತಾರೆ, ಅದಕ್ಕೆ ನಾನು ಬಂದೆ ಎನ್ನುತ್ತಾಳೆ. ಮರುದಿನ ಬೆಳಗ್ಗೆ ದೀಪೇಶ್ ಸ್ನಾನ ಮಾಡಿಕೊಂಡು ಬಟ್ಟೆ ಹುಡುಕುತ್ತಾ ಇರುತ್ತಾನೆ. ಆಗ ಅದನ್ನು ರೋಮಾ ತೆಗೆದುಕೊಂಡು ಬರುತ್ತಾಳೆ. ಐರನ್ ಮಾಡಕ್ಕೆ ಹೋಗಿದ್ದೆ ಎಂದು ಹೇಳಿ ಅವನ ಮೈಯನ್ನು ಒರೆಸಿಕೊಡುತ್ತಾಳೆ. ಯಾರೂ ಇಲ್ಲದ ಕಾರಣ ಅವರಿಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ. ಮತ್ತೊಂದು ದಿನ ವಿಶಾಖ ತುಂಬ ಲೇಟಾಗಿ ಮನೆಗೆ ಬರುತ್ತಾಳೆ. ಆಗ ದೀಪೇಶ್, ನಾನು ತುಂಬ ಹೊತ್ತಿನಿಂದ ನಿನ್ನ ಫೋನ್ಗೆ ಟ್ರೈ ಮಾಡುತ್ತಾ ಇದ್ದೇನೆ, ಸಿಗುತ್ತಿಲ್ಲ ಎಂದು ಬೈಯುತ್ತಾನೆ. ಆಗ ಕಂಪನಿಯ ಪಾರ್ಟಿ ಇತ್ತು ಎಂದು ವಿಶಾಖ ಹೇಳುತ್ತಾಳೆ. ಆಗ ಆಕೆ ಕುಡಿದು ಬಂದಿರುವುದನ್ನು ತಿಳಿದು ದೀಪೇಶ್ ಆಕೆಗೆ ಮತ್ತೆ ಬೈಯುತ್ತಾನೆ. ಇಂದು ತನ್ನ ಬರ್ತ್ಡೇ ಇದ್ದರೂ ನೀನು ಮರೆತಿದ್ದೀಯೇ ಎಂದು ಹೇಳಿದಾಗ ವಿಶಾಖ ಅವನಿಗೆ ಸಾರಿ ಕೇಳುತ್ತಾಳೆ. ನೀನೇನು ಯೋಚಿಸಬೇಡ, ಇನ್ನು 3 ದಿನ ನಾನು ತುಂಬ ಬ್ಯುಸಿ ಇದ್ದೇನೆ, ನಂತರ ನಾನು ನಿನ್ನ ಬರ್ತ್ಡೇ ಆಚರಿಸುತ್ತೇನೆ, ನನಗೆ ಈಗ ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳಿ ರೂಮಿಗೆ ಸೇರಿಕೊಳ್ಳುತ್ತಾಳೆ. ನಂತರ ಬೇಸರದಲ್ಲಿ ಇದ್ದ ದೀಪೇಶ್ಗೆ ಕೇಕ್ ತಂದು ರೋಮಾ ಅವನ ಬರ್ತ್ಡೇಯನ್ನು ಆಚರಿಸುತ್ತಾಳೆ. ನಂತರ ಕೇಕ್ ಕಟ್ ಮಾಡಿದ ಮೇಲೆ ಅದನ್ನು ಇಬ್ಬರು ರೊಮ್ಯಾಂಟಿಕ್ ಆಗಿ ತಿನ್ನುತ್ತಾರೆ. ಸ್ವಲ್ಪ ದಿನಗಳ ನಂತರ ವಿಶಾಖಳ ಕೊಲೆ ಆಗಿರುತ್ತದೆ. ಆಗ ಪೊಲೀಸರು ಬಂದು ತನಿಖೆ ಶುರು ಮಾಡಿ ಹೇಗಾಯಿತು ಎಂದು ಕೇಳುತ್ತಾರೆ. ಆಗ ಕಣ್ಣೀರು ಹಾಕುತ್ತಾ ಸಾವಿತ್ರಿ, ನನ್ನ ತಂಗಿಯೇ ಮಾಡಿದ್ದು ಎಂದು ತೋರಿಸುತ್ತಾಳೆ. ಆಗ ರೋಮಾ ಕೂಡ ಕಣ್ಣೀರು ಹಾಕುತ್ತಾ ನಡೆದಿದ್ದನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ರೋಮಾ ಹಾಗೂ ದೀಪೇಶ್ ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಆಗ ದೀಪೇಶ್, ನಾವೆಷ್ಟು ದಿನ ಕದ್ದು ಮುಚ್ಚಿ ಪ್ರೀತಿ ಮಾಡೋದು, ನಾವಿಬ್ಬರು ಡೈವೋರ್ಸ್ ತೆಗೆದುಕೊಂಡು ಬಿಡೋಣ, ಆಗ ನಾವಿಬ್ಬರು ಒಂದಾಗಿ ಸುಖವಾಗಿ ಇರೋಣ ಎಂದು ಹೇಳುತ್ತಾನೆ. ಆಗ ರೋಮಾ, ನಿನ್ನ ಅತ್ತೆ ನಿನಗೆ ಒಂದು ಮನೆ ಕೂಡ ಕೊಡಲು ತೀರ್ಮಾನ ಮಾಡಿದ್ದಾರೆ, ಜೊತೆಗೆ ನಿನ್ನ ಬಿಸ್ನೆಸ್ಗೆ ಸಾಕಷ್ಟು ಹಣ ಕೊಡಲು ಸಹ ಯೋಚಿಸಿದ್ದಾರೆ. ಅವರಿಗೆ ನಮ್ಮಿಬ್ಬರ ಸಂಬಂಧ ಗೊತ್ತಾಗಿ ಬಿಟ್ಟರೆ ಅವೆರಡು ನಿನಗೆ ಸಿಗುವುದಿಲ್ಲ, ಅದೆಲ್ಲ ನಿನಗೆ ಸಿಕ್ಕ ಮೇಲೆ ನೀನು ವಿಶಾಖಗೆ ಡೈವೋರ್ಸ್ ಕೊಡು ಎಂದು ಹೇಳುತ್ತಾಳೆ. ಆಗ ದೀಪೇಶ್, ಆಹಾ ಎಂತಹ ತಲೆ ನಿನ್ನದು ಎಂದು ಹೇಳುತ್ತಾನೆ. ನಂತರ ಇಬ್ಬರು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಅಷ್ಟರಲ್ಲಿಗೆ ಅಲ್ಲಿಗೆ ವಿಶಾಖ ಬಂದು ಬಿಡುತ್ತಾಳೆ. ಇವರಿಬ್ಬರು ಗಾಬರಿಯಾಗುತ್ತಾರೆ. ಆಗ ವಿಶಾಖ ರೋಮಾಳ ಕಪಾಳಕ್ಕೆ ಬಾರಿಸಿ, ನಾನು ಇಂದು ದೀಪೇಶ್ನ ಬರ್ತ್ಡೇ ಆಚರಿಸಲು ರಜಾ ತೆಗೆದುಕೊಂಡು ಬಂದೆ, ಆದರೆ ನನಗೆ ಇಂತಹ ದೃಶ್ಯ ನೋಡಬೇಕಾಗಿ ಬಂತು. ಚಿಕ್ಕಮ್ಮ ನಿಮ್ಮಂಥವರ ಜೊತೆ ಯಾವ ಗಂಡಸು ಇರುತ್ತಾರೆ, ಅದಕ್ಕೆ ಚಿಕ್ಕಪ್ಪ ಯಾವಾಗಲೂ ಹೊರಗಡೆ ಇರುತ್ತಾರೆ. ಈಗಲೇ ನಾನು ನಿಮ್ಮಿಬ್ಬರ ಎಲ್ಲ ವಿಚಾರವನ್ನು ಅಮ್ಮನಿಗೆ ಹೇಳುತ್ತೇನೆ, ನಿಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಿಸುತ್ತೇನೆ ಎಂದು ಆಕೆ ಹೊರಡುವಾಗ ದೀಪೇಶ್ ವಿಶಾಖಳನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಯಾವುದೋ ವಸ್ತುವಿನಿಂದ ರೋಮಾ ವಿಶಾಖಳ ತಲೆಗೆ ಹೊಡೆಯುತ್ತಾಳೆ. ಆಕೆಯ ಪ್ರಾಣ ಅಲ್ಲೇ ಹೋಗುತ್ತದೆ. ಅದೇ ಸಮಯಕ್ಕೆ ಅಲ್ಲಿಗೆ ಸಾವಿತ್ರಿ ಬಂದು ಬಿಡುತ್ತಾಳೆ. ಆಕೆ ಮಗಳು ಸತ್ತಿದ್ದಕ್ಕೆ ಕಣ್ಣೀರು ಹಾಕುತ್ತಾಳೆ. ಆಕೆ ಕೂಡ ರೋಮಾಳ ಕಪಾಳಕ್ಕೆ ಬಾರಿಸಿ, ನಿನ್ನಂತಹ ನೀಚೆಯನ್ನು ನಾನು ನೋಡಿಲ್ಲ ಎಂದು ಹೇಳುತ್ತಾಳೆ. ಇದೆಲ್ಲವನ್ನು ರೋಮಾ ಪೊಲೀಸರ ಮುಂದೆ ಒಪ್ಪಿಕೊಂಡ ಮೇಲೆ ಆಕೆಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸಾಸುಕಿ ಹಸ್ರತೇನ್ ಎಂದು ಹುಡುಕಿ ನೋಡಬಹುದು.